ಇನ್ನೇನ್ ಮಣಿ ಮಾಡೋದು? ಇಲ್ಲಿ ಇಷ್ಟೊಂದ್ ಗಿಡ ಮರಗಳು ಸಿಗೋದು ಅಪರೂಪ ಅಲ್ವಾ, ಅದಕ್ಕೆ. ಹೌದು, ನಮ್ಮೂರಲ್ಲಾದ್ರೆ ಎಡು ಬಿದ್ರು ಹಸ್ರೇ ಕಾಣೋದು. ಇಲ್ಲಿ ಹಸ್ರು ಬೇಕಂದ್ರೆ ಹುಡ್ಕೊಂಡ್ ಬರ್ಬೇಕು. ಅದಕ್ಕೆ ಹೇಳೋದು, ಯಾವ್ದಾದ್ರು ವಸ್ತು ನಮ್ಮ ಹತ್ರ ಇಲ್ಲ ಅಂದಾಗ್ಲೇನೆ ಅದ್ರ ಬೆಲೆ ಏನು ಅಂತ ನಮಗ್ ಗೊತ್ತಾಗೋದು. ಈಗ ನಾವು ಊರಲ್ಲಿದ್ದಾಗ ಈ ಹಸಿರಿನ ಬೆಲೆ ನಮಗ್ ಗೊತ್ತಿತ್ತಾ? ನೀನ್ ಏನೇ ಹೇಳು ದುರ್ಗಾ, ಇವತ್ ನನ್ನ ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬಂದಿದ್ಯಾ. ಬರೀ ಬಿಲ್ಡಿಂಗ್ ನ ನೋಡಿ ನೋಡಿ ಬೋರ್ ಆಗಿತ್ತು. ಅದ್ ಸರಿ, ನಾವ್ ಯಾಕೆ ಇಲ್ಲಿಗೆ ಬಂದಿದ್ದೀವಿ? ಅದು ದೇವಿಯವ್ರನ್ನ ಹುಡ್ಕೊಂಡ್ ಬಂದಿದ್ದೀನಿ. ಅವರು ಇಲ್ಲೇ ಬರ್ತೀನಿ ಅಂದ್ರು, ಅದಕ್ಕೆ ಬಂದೆ. ದೇವಿ ದೇವಿ ದೇವಿ, ಯಾವಾಗ್ಲೂ ಅವಳದು ಸಹಸ್ರನಾಮ ಅರ್ಚನೆ ಮಾಡ್ತಿದ್ಯಲ್ಲ. ಯಾಕೆ, ನಿಂಗ್ ಹೊಟ್ಟೆ ಕೆಚ್ಚಾ? ನಾನ್ ಯಾಕೆ ಹುರ್ಕೊಳ್ಳಿ? ಅವತ್ತಿನ ದೇವಿ ದೇವಿ ಅಂತಿದ್ಯಾ, ಆದ್ರೆ ನಾನು ಅವಳನ್ನ ನೋಡ್ಲೇ ಇಲ್ವಲ್ಲ. ಹೌದಮ್ಮ, ನಿನಗ್ ಟೈಮ್ ಎಲ್ಲಿದೆ? ಬೆಳಗ್ಗೆ ಎದ್ರೆ ಸಾಕು, ಊರ್ ಸುತ್ತಕ್ ಹೋಗ್ಬಿಡ್ತೀಯ. ನಿನ್ ಬೆಂಗಳೂರು ಪ್ರದಕ್ಷಿಣೆ ಮುಗಿದ್ರೆ ತಾನೆ ನೀನ್ ಬೇರೆ ಕಡೆ ಗಮನ ತೋರ್ಸಕ್ಕಾಗೋದು. ಅಯ್ಯೋ ದುರ್ಗಾ, ಈ ಬೆಂಗಳೂರು ಮುಗಿಯೋದೇ ಇಲ್ಲ. ಎಷ್ಟು ಸುತ್ತಿದ್ರು ಸುತ್ತಿಸ್ತಾರೇ ಇರುತ್ತೆ. ಸದ್ಯಕ್ಕೆ ಒಂದ್ ರೌಂಡ್ ಪಾರ್ಕ್ ಸುತ್ಕೊಂಡ್ ಬರ್ತೀನಿ. ಏನಾದ್ರೂ ಬಿಸಿ ಬಿಸಿ ಗಾಸಿಪ್ ಸಿಗುತ್ತಾ ನೋಡೋಣ. ತರ್ಲೆ, ಇದೊಂದು ಗಾಸಿಪ್ ಪ್ರೇಮಿ. ಎಸ್, ನಾನು ಮಣಿ ಗಾಸಿಪ್ ಗಿಣಿ. ಬಲ್ಲ, ಹುಷಾರು. ಏನ್ ಕರ್ದಿದ್ದು? ನಾನ್ ಬಿಸಿ ಇದ್ದೆ. ಇದ್ ಬೇರೆ, ನಾನ್ ನಿಂಗೆ ನಮ್ ಪುಟ್ ಮೇಡಮ್ನ ಪರಿಚಯ ಮಾಡ್ಸೋಣ ಅಂತ ಕರ್ದಿದ್ದು. ಇವಳು ಹಿತ. ಹಿತ, ಇದು ಮಣಿ. ಹಾಯ್ ಪುಟ್ ಮೇಡಮ್, ಈ ಮಣಿ ಇದ್ದಾಳಲ್ಲ, ಇವಳಿಗೆ ಮಾತಾಡೋದಂದ್ರೆ ತುಂಬಾ ಇಷ್ಟ. ಬೇಕಾದ್ರೆ ಊಟ ತಿಂಡಿ ಬಿಟ್ಬಿಡ್ತಾಳೆ, ಆದ್ರೆ ಮಾತಾಡೋದ್ ಮಾತ್ರ ನಿಲ್ಸಲ್ಲ. ಹಾಗಂತ ಊಟ ಕೊಡದೆ ಮಾತಲ್ಲೇ ಹೊಟ್ಟೆ ತುಂಬಿಸ್ಕೊ ಅಂತ ಹೇಳ್ಬೇಡ ದುರ್ಗಾ. ನಂಗ್ ಊಟ ಅಂದ್ರೆ ಮಾತ್ನಷ್ಟೇ ಇಷ್ಟ. ನಿಂಗಿದೆರಡೇ ಬರೋದ್ ಬಿಡು. ಗಾಸಿಪ್ ಗಿಣಿ. ಪುಟ್ ಮೇಡಮ್, ಇವಳ ಹೆಸರು ಮಣಿ ಅಂತ. ಗಾಸಿಪ್ ಗಿಣಿ. ದುರ್ಗಾ, ನಿಂಗೆ ನಿನ್ ಸುತ್ತ ಏನೇನ್ ನಡೀತಿದೆ ಅಂತೆಲ್ಲ ಜನರಲ್ ನಾಲೆಜ್ ಇರ್ಲಿ ಅಂತ ಬಂದ್ ಹೇಳ್ತೀನಿ ಅಷ್ಟೇ. ನಾನು ಏನಾಗ್ಬೇಕು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ಹಿತಾಗೆ ಈ ಪಾರ್ಕ್ ಅಂದ್ರೆ ತುಂಬಾ ಇಷ್ಟ. ಅವಳು ಇಲ್ಲಿಗೆ ಬರ್ತಿದ್ದಾಳೆ ಅಂತಾನೆ ದುರ್ಗಾನು ಇಲ್ಲಿಗೆ ಬರೋದಕ್ಕೆ ಹೇಳ್ದೆ. ಅವ್ರು ಈ ತರ ಪದೇ ಪದೇ ಮೀಟ್ ಆಗ್ತಿದ್ರೆ ಅವ್ರ ಬಾಂಧವ್ಯ ಇನ್ನೂ ಗಟ್ಟಿ ಆಗತ್ತೆ. ನನ್ಗೂ ಅದೇ ಬೇಕಾಗಿರೋದು. ಪುಟ್ ಮೇಡಮ್, ಈ ಮಣಿ ಯಾವಾಗ್ಲೂ ನನ್ ಜೊತೆ ಫ್ಯಾಕ್ಟ್ರಿಲೇ ಇರ್ತಾಳೆ. ನಿನ್ಗೆ ಯಾವಾಗಾದ್ರೂ ಇವಳನ್ನ ನೋಡ್ಬೇಕು ಅನ್ಸಿದ್ರೆ ನಿನ್ ಫ್ಯಾಕ್ಟ್ರಿಗೆ ಬರ್ಬೋದು. ಅವಳ ಜೊತೆ ಆಟ ಆಡ್ಬೋದು, ಮಾತಾಡ್ಬೋದು. ಸದ್ಯ ದುರ್ಗಾ ಹೀಗೆ ಹೇಳಿದ್ ಒಳ್ಳೇದೇ ಆಯ್ತು. ಮಣಿನ ನೋಡೋ ನೆಪದಲ್ಲಿ ಹಿತ ಫ್ಯಾಕ್ಟ್ರಿಗೆ ಬರ್ತಿದ್ರೆ ದುರ್ಗಾ ಜೊತೆ ಕ್ಲೋಸ್ ಆಗೋದಕ್ಕೂ ಅವಕಾಶ ಸಿಗ್ದಾಗತ್ತೆ. ಇರು ಇರು, ನಾನ್ ಮರ್ಸ್ತೇನೆ. ಹಿತಾ, ಹಿತಾ, ಹಿತಾ. ಯಾರ ಜೊತೆಲೂ ಇಷ್ಟು ಹೊಂದ್ಕೊಳ್ದಿರೋ ಹಿತ ಈ ಜಗಳ ಗಂಟೆ ಜೊತೆ ಹೊಂದ್ಕೊಳ್ತಾ ಇದ್ದಾಳಲ್ಲ. ಎಷ್ಟೊತ್ತಿನ ನಿಮಗ್ ಕಾಯ್ತಾ ಇದೀನಿ ಗೊತ್ತಾ? ಎಲ್ಲೋಗಿದ್ರಿ ನೀವು? ಅದು ನನ್ನ ಯಜಮಾನ್ರು ಮಗಳು ಅವರು ಬಂದಿದ್ದಾರಾ? ಮತ್ ನನಗೆ ಪರಿಚಯನೇ ಮಾಡಿಸ್ಲಿಲ್ಲ. ಎಲ್ಲಿದಾರ ಅವರು? ಅದು ಅವರು ಹೊರಟ್ರು. ಮಗಳಿಗೆ ಸ್ಕೂಲ್ ಇದೆಯಲ್ಲ, ಬಿಡೋದಕ್ಕೆ ಅಂತ ಹೋದ್ರು. ಅದ್ ಸರಿ, ಇಷ್ಟೊತ್ತು ನೀನೇನ್ ಮಾಡ್ತಿದ್ದೆ? ನಾನಾ ಮಣಿ ಜೊತೆ ಸುತ್ತಾಡ್ತಿದ್ದೆ. ಆಮೇಲೆ ಆ ಸಿಡುಕ್ಮುತಿ ಬಾಸ್ ಇದಾರಲ್ಲ, ಅದೇ ಸೈಕಲ್ ಕಳ್ಳ, ಅವರು ಬಂದಿದ್ರು. ಹಾ, ಅವ್ರ ಜೊತೆ ಅವ್ರ ಮಗಳು ಕೂಡ ಬಂದಿದ್ಲು. ಎಷ್ಟು ಮುದ್ದಾಗಿದ್ದಾಳು ಗೊತ್ತಾ ಅವಳು. ಆ ಮಗಳು ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನೀವ್ ಆ ದೇವಿ ದೇವಿ ಅಂತೀರಲ್ಲ, ಅವಾಗೆಲ್ಲ ನಂಗೆ ಅದೇ ಅನ್ಸೋದು. ಪಾಪ ಅಷ್ಟು ಚಿಕ್ಕ ಮಗುನ ಅವ್ರ ಅಮ್ಮನಿಂದ ದೂರ ಮಾಡಿದಾಳಲ್ಲ. ನಿಮ್ಮವಳಿಗೆ ಸ್ವಲ್ಪ ಆದ್ರೂ ಕರುಣೆ ಆಗ್ಲಿ, ಅನುಕಂಪ ಆಗ್ಲಿ ಸ್ವಲ್ಪ ಆದ್ರೂ ಬೇಡ್ವಾ? ಪಾಪ ಮಗು ಎಲ್ಲಾರ ತರ ಆಟ ಆಡ್ಕೊಂಡು ಕುಂಡಾಡ್ಕೊಂಡು ಬಾಯಿ ತುಂಬಾ ಪಟ ಪಟ ಅಂತ ಮಾತಾಡ್ಕೊಂಡಿರ್ಬೇಕಿತ್ತು. ಆದ್ರೆ ಹೇಗಿದಾಳು ನೋಡಿ. ಇದಕ್ಕೆಲ್ಲ ಕಾರಣ ದುರ್ಗಾ. ದೇವಿ ನಿರ್ಧಾರಕ್ಕೆ ಯಾವ್ದಾದ್ರು ಒಂದು ಬಲವಾದ ಕಾರಣ ಇದ್ದೇ ಇರತ್ತೆ. ಕಾರಣನೂ ಇಲ್ಲ, ಮಣ್ಣು ಇಲ್ಲ, ಬರೀ ಕಣ್ಣೀರ್ ನೋಡಿ ಖುಷಿ ನೋಡೋ ಶೋಕಿ ಅವಳ್ದು. ಪಿಟಾಕಿ, ನಿಮ್ಗೆ ಅಂತ ಐಸ್ ಕ್ರೀಮ್ ತಗೊಂಡಿದ್ದೆ, ನೀವು ಕಾಣಿಸ್ಲಿಲ್ಲ. ಎಲ್ಲಿ ಕರ್ಗೋಗ್ಬೋದು ಅಂತ ಅಲ್ಲಿ ಮಕ್ಳು ಯಾರೋ ಆಟ ಆಡ್ತಿದ್ರು, ಒಂದು ಮಗು ಕೊಟ್ಬಿಟ್ಟೆ. ಒಳ್ಳೇದಾಯ್ತು. ನಾನು ತಿಂದ್ರು ಒಂದೇ, ಮಗು ತಿಂದ್ರು ಒಂದೇ. ಏನು
ಏನಿಲ್ಲ ವಾಕಿಂಗ್ ಮಾಡೋಣ ಅಂತ ನಿನಗೆ ಪಾರ್ಕಿಗೆ ಕರೆದೆ ಅಲ್ವಾ, ಬಾ ವಾಕ್ ಮಾಡೋಣ. ಅರೆ ಫೋಟೋ, ನಾವಿಬ್ರು ಫೋಟೋ ತೆಗ್ಸ್ಕೊಳ್ಳೋಣ. ನಾವಾ? ನೀನೊಬ್ಳೆ ತೆಗಿಸ್ಕೋ, ನಾನು ಯಾಕೆ ಸುಮ್ಮನೆ? ಅಯ್ಯೋ, ನಂಗೆ ನಾವಿಬ್ರು ಜೊತೆಲಿರೋ ಫೋಟೋ ಬೇಕು. ನೀವು ಬನ್ನಿ. ಅಣ್ಣ, ನಾವಿಬ್ರಿಗೂ ಒಂದು ಫೋಟೋ ತಕ್ಕೊಡ್ತೀರಾ? ಇಬ್ಬರದಾ? ಯಾರ್ದು? ನಂದು ಮತ್ತೆ ಇವ್ರದ್ದು. ನೀವು ಬನ್ನಿ, ಇಲ್ಲಿ ಬೇಗ ಬನ್ನಿ. ಅಣ್ಣ ಸರಿಯಾಗಿ ನಿಂತಿದ್ದೀವಾ? ಇನ್ನು ಸ್ವಲ್ಪ ಮುಂದೆ ಬರಬೇಕಾ? ಇದೇನಿದು, ಈ ಅಮ್ಮನಿಗೆ ತಲೆಗೆಟ್ಟಿದ್ಯಾ? ನೀವು ಬನ್ನಿ, ಈ ಕಡೆ ಬೇಗ ಬನ್ನಿ, ಹತ್ರ ಬನ್ನಿ. ದೇವ್ರೆ, ಇವನೇನಾದ್ರೂ ಅವಳಿಗೆ ಹೇಳ್ಬಿಟ್ರೆ ಏನು ಮಾಡಲಿ? ನೀವು ಬನ್ನಿ ಅಂದೆ. ಬೆಳಿಗ್ಗೆ ಯಾವುದೋ ಲೂಸ್ ತಾವಾಸ್, ಇವು ಲೂಸ್ ಆದ್ರೇನು, ನನಗೆ ದುಡ್ಡು ಬಂದ್ರೆ ಆಯ್ತು. ಓಕೆ ಸರಿ ಅಂದ್ಕೊಳ್ಳಿ, ಸ್ವಲ್ಪ ಹತ್ರ ಬನ್ನಿ. ಎಸ್ ರೆಡಿ, ಸ್ಮೈಲ್ ರೆಡಿ, ಸ್ಮೈಲ್ ಮಾಡಿ. ದುರ್ಗಾ ತುಟ್ಟಗೋಸ್ಕರ ನಿನಗೆ ಮೋಸ ಮಾಡ್ತಿದ್ದಾನೆ. ಇವಳಿಗೆ ಇದೆಲ್ಲ ಯಾವಾಗ ಅರ್ಥ ಆಗತ್ತಪ್ಪ? ಓಕೆ, ನೀವೇ ಟೆನ್ಷನಲ್ಲಿದ್ದೀರಾ? ಇರಿ ಫೋಟೋ ಕೇಳ್ತೀನಿ. ಅಣ್ಣ ಫೋಟೋ ಕೊಡಿ. ಫೋಟೋ ಪ್ರಿಂಟ್ ಹಾಕ್ಬೇಕಮ್ಮ, ಇನ್ನೊಂದು ವಾರ ಆಗುತ್ತೆ. ಅಯ್ಯೋ, ಇವಾಗಲೇ ಕೊಡಲ್ವಾ? ಮುಂದಿನ ವಾರ ಇದೇ ಟೈಮ್ಗೆ ಇಲ್ಲಿ ಬಾಮ್ಮ, ಕೊಡ್ತೀನಿ. ಸರಿ.